ಕೋದಳಿ ಮೂರ್ತಕ್ಕೆ ಇಂಥ ಮೂರ್ತಿಗಳಲ್ಲಿ ಪೂಜೆ ಮಾಡೋದು ತುಂಬಾ ಅಪರೂಪ. ಬಹುಶಃ ನಮ್ಮ ಏನು ಗ್ರಾಮ ಪಂಚಾಯತಿಯ ಬಾಡಿ ಹಾಗೂ ಈ ನಂಗಲಿಯ ಸಾಕಷ್ಟು ಯುವಕರು ಮತ್ತು ವಿಶೇಷವಾಗಿ ಕಿಶೋರ್ ಈ ಹೆಬ್ಬಾಗ್ಲಾಗ್ಲೇಬೇಕಂತ ನನ್ನ ಮೇಲೆ ಗಲಾಟೆ ಮಾಡಿ ಈ ಹೆಬ್ಬಾಲ ಶಾಂಕ್ಷನ್ ಮಾಡಿಸ್ಕೊಂಡ್ ಬಂದಿದ್ವಿ. ವಯಸ್ಸನ್ನಗದ ಹೆಬ್ಬಾಗ್ಲಿದು. ನಮ್ಮ ಪ್ರಪಂಚದಲ್ಲಿ ಸಾಕಷ್ಟು ನದಿಗಳಿದಾವೆ. ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕೂಡ ಒಂದು ನದಿ ಇದೆ, ಕೌಂಡಿನ ಇದೆ. ಲಾಸ್ಟ್ ಟೈಮ್ ಬಂದಾಗ ಕೂಡ ಇಲ್ಲಿ ಹೆಬ್ಬಾಗ್ಲು ಆಗ್ಲೇಬೇಕಂತ ನಾನು ಹುಡುಗರ ಗಲಾಟೆ ಮಾಡಿದ್ರು, ಹಾಗೂ ಸಿದ್ದು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಗಲಾಟೆ ಮಾಡಿದ್ರು. ವಿಶೇಷವಾಗಿ ನಾನು ಈ ಹೆಬ್ಬಾಗ್ಲನ್ನ ಮಾಡ್ಕೊಟ್ಟಿದ್ದೀನಿ. ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಆಗ್ತದೆ. ಆದರೂ ಒಂದು ನನ್ನ ಮನವಿ ಇದೆ. ಈಗಾಗಲೇ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಏನು ತರಕಾರಿ ಮಾರೋರು, ಹೂ ಮಾರೋರು, ನಿಮ್ಮ ಹೊಟ್ಟೆ ಮಾಡಿ ಹೊಡಿಬೇಕಂತ ಉದ್ದೇಶ ನನಗಲ್ಲ. ಆದರೆ ಪಟ್ಟಣ ಪಂಚಾಯಿತಿ ಆಗೋದ್ರಿಂದ ಈಗಾಗಲೇ ಪ್ರಸ್ತಾವನೆ ಮತ್ತು ಅನುಮೋದನೆ ಸರ್ಕಾರದ ಹಂತದಲ್ಲಿದೆ. ಈ ಪಟ್ಟಣ ಪಂಚಾಯತ್ ಆಗ್ಬಿಟ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಇದು ಬೆಳೆಯುತ್ತೆ. ಸೊ ಅದರಿಂದ ಎಲ್ಲ ನನ್ನ ಏನು ವ್ಯಾಪಾರಸ್ಥರಿಗೆ ಕೇಳ್ಕೊತಾ ಇದ್ದೀನಿ, ನಿಮಗೆ ಜಾಗವನ್ನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ, ಮೊದಲು ವ್ಯವಸ್ಥೆನ ಮಾಡ್ಕೊಡ್ತೀನಿ. ಯಾಕಂತಂದ್ರೆ ನಿಮ್ಮನ್ನ ಹೊಟ್ಟೆ ಉರಿಸ್ಬೇಕು ಇಲ್ಲ ಹೊಟ್ಟೆ ಹೊಡಿಬೇಕಂತ ಉದ್ದೇಶ ನನಗಲ್ಲ. ಈಗಾಗಲೇ ನಾನು ನಾಳೆನೆ ಮಾತಾಡಿ ಜಾಗವನ್ನು ಕೊಡ್ತೀನಿ, ನಿಮಗೆ ಜಾಗವನ್ನು ಕೊಡ್ತೀನಿ. ಆ ಜಾಗದಲ್ಲಿ ನೀವು ವ್ಯಾಪಾರ ಮಾಡ್ಕೊಂಡು, ಒಂದು ಜಾಗದಲ್ಲಿ ವ್ಯಾಪಾರ ಮಾಡ್ಕೊಂಡು ನಾವೆಲ್ಲ ಅಲ್ಲಿ ಬರ್ತೀವಿ. ಎಲ್ಲ ನಂಗಲಿ ಗ್ರಾಮಸ್ಥರು ಕೂಡ ಅಲ್ಲಿ ಹೋಗಿ ತರಕಾರಿ ಬರ್ತೀವಿ, ನಿಮ್ಮನ್ನ ಇದು ಮಾಡಲ್ಲ. ಆದ್ರೆ ಈ ಹೆಬ್ಬಾಗ್ಲಾದ್ಮೇಲೆ ನೀವು ಈ ತರ ರೋಡ್ ಆವರಿಸ್ಕೊಂಡಿದ್ರೆ ಎಷ್ಟೋ ಊರಿಗೆ ಒಂಥರ ಗಲೀಜ್ ತರ ಕಾಣಿಸುತ್ತೆ. ನಾನು ಮನವಿ ಮಾಡ್ತಾ ಇದ್ದೀನಿ, ನಿಮ್ಗೆ ಬೇರೆ ಜಾಗವನ್ನ ಕೊಡ್ತೀನಿ, ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಊರಲ್ಲೇ ಏನ್ ಬೇರೆ ಅಂತಂದ್ರೆ ಮುದ್ಗಿರಲ್ಲ, ಊರಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀನಿ. ಈಗಾಗಲೇ ಜಾಗ ಇದೆ, ಆ ಜಾಗ ವ್ಯವಸ್ಥೆ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ. ನೀವೇನ್ ಹಾಕೊಂಡು ನಾನೇ ಎಲ್ಲ ರೇಖ ಪಂಚಾಯತ್ ಕಡೆ ಹಾಕ್ಸ್ಕೊಡಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ, ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಟ್ರೆ ಊರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಊರು ಅಂದ ಕಾಣಿಸುತ್ತೆ, 4 ಜನಕ್ಕೆ ಮೆಚ್ಚುವಂತ ಕೆಲಸ ಆಗುತ್ತೆ ಅಂತ ಹೇಳ್ತಾ, ಇದನ್ನ ನನಗೆ ಬರಮಾಡಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಬರಮಾಡಿ. ಈಗಾಗಲೇ ನಮ್ಮ ಮಣಿ ಯುವನಾಯಕರ ಮಣಿ MRS ಮಣಿ ಆಯ್ತಲ್ವಾ, ಈಗ ನಮ್ಮ ಪಕ್ಷವನ್ನು ಇಷ್ಟಪಟ್ಟು ನಮ್ಮ ಜೊತೆ ಇರ್ಬೇಕಂತ ಈಗ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವ್ರಿಗೂ ನಮ್ಮ ಕುಟುಂಬಕ್ಕೆ, ನಮ್ಮ ಪಕ್ಷಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಈಗಾಗಲೇ ಬೆಳಗ್ಗೆಯಿಂದ ಮಾಧ್ಯಮ ಮಿತ್ರರು ಬಂದಿದ್ದೀರಿ. ಸಾಕಷ್ಟು ಪೂಜೆಗಳು, 9 ಪೂಜೆಗಳು. ಇನ್ನು ಮುಂದೆ ವಾರಕ್ಕೆ ಒಂದು ಪಂಚಾಯತ್ ಹಿಂಗೆ ಇರ್ತದೆ. ಎಲ್ಲರೂ ಬಂದು ಸಹಕರಿಸೋದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ, ಈಗ ವಿವೇಕಾನಂದ ಸ್ಕೂಲ್ಗೆ ಒಂದು ಮಕ್ಕಳು ನೋಡಕ್ ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಅನುಮೋದನೆ ಕೊಟ್ಟಿದ್ದೀನಿ, ಪ್ರಸ್ತಾವನೆ ಅವರದ್ದು ಕೊಡಬೇಕು, ವೇಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಆಗುತ್ತೆ ಅಂತ ಹೇಳಿದ್ದಾರೆ. ಬರ್ತದೆ, ವೆಯ್ಟ್ ಚುಬುಕ್ವಾಣಿ.